ಜೈ ಹಿಂದ್ ಸ್ನೇಹಿತರೆ, ಇವತ್ತು ನಾವು ಭಾನುವಾರ ನಡೆದ KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ನ ನೋಡ್ತಾ ಹೋಗ್ತೀವಿ. ಮೊದಲಿಗೆ ಕಂಪ್ಯೂಟರ್ ಲಿಟ್ರಸಿ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಇರ್ತಿದೆ, ಯೂನಿಕೋಡ್ ಸ್ಟ್ಯಾಂಡರ್ಡ್ ಯೂನಿಕೋಡ್ ಸ್ಟ್ಯಾಂಡರ್ಡ್ ಅನ್ನೋದು ಏನು ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾರೆಕ್ಟರ್ ಕೋಡಿಂಗ್ ಸಿಸ್ಟಮ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ಇರ್ತಿದೆ, DOS ಸ್ಟ್ಯಾಂಡ್ ಫಾರ್. DOS ಅನ್ನೋದು ಏನು? ಸರಿಯಾದ ಉತ್ತರ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ ಈ ರೀತಿ ಇದೆ, ವಾಟ್ ಡಸ್ ಕಂಟ್ರೋಲ್ ಪ್ಲಸ್ ಝೆಡ್ ಡು? ಕಂಟ್ರೋಲ್ ಮತ್ತು ಝೆಡ್ ಅನ್ನುವಂಥ ಶಾರ್ಟ್ ಕೀ ಕಂಪ್ಯೂಟ್ರಲ್ಲಿ ಏನು ಹೇಳುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಅಂಡು ಲಾಸ್ಟ್ ಆ್ಯಕ್ಷನ್. ಲಾಸ್ಟ್ ಆ್ಯಕ್ಷನ್ನ ಮತ್ತೆ ನೋಡೋದಕ್ಕೆ, ಲಾಸ್ಟ್ ಆ್ಯಕ್ಷನ್ನ ನಾವು ಮತ್ತೆ ನೋಡೋದಕ್ಕೆ ನಾವು ಕಂಟ್ರೋಲ್ ಮತ್ತು ಝೆಡ್ಡನ್ನು ಬಳಸ್ತೀವಿ. ನಾಲ್ಕನೇ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ ಕೀ ಟು ಸ್ಪ್ಲಿಟ್ ಅ ಟೇಬಲ್? ಒಂದು ಟೇಬಲ್ನ ಸ್ಪ್ಲಿಟ್ ಮಾಡೋದಕ್ಕೆ ಇರುವ ಶಾರ್ಟ್ ಕೀ ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐದನೇ ಪ್ರಶ್ನೆ ಇರ್ತಿದೆ, ವೆನ್ ಅ ಹೈಪರ್ ಲಿಂಕ್ ಇಸ್ ಕ್ರಿಯೇಟೆಡ್ ವರ್ಡ್ ಫಾರ್ಮೆಟ್ಸ್ ದ ವೆಬ್ ಅಡ್ರೆಸ್ ಆಸ್ ಎ. ನೋಡಿ, ಒಂದು ಹೈಪರ್ ಲಿಂಕನ್ನು ನಾವು ಕ್ರಿಯೇಟ್ ಮಾಡಿದಾಗ ಫಾರ್ಮೆಟಲ್ಲಿ, ವರ್ಡ್ ಫಾರ್ಮೆಟಲ್ಲಿ, ವರ್ಡಲ್ಲಿ, ಎಕ್ಸೆಲ್ ಶೀಟಲ್ಲಿ ಅದು ಯಾವ ರೀತಿ ಕಾಣುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಡರ್ಲೈನ್ಡ್ ಆ್ಯಂಡ್ ಎ ಕಲರ್ಡ್ ಬ್ಲೂ. ಅಂಡರ್ಲೈನ್ಡ್ ಆಗಿರುತ್ತೆ ಮತ್ತು ಆ ಹೈಪರ್ ಲಿಂಕ್ ಮಾಡಿರುವಂಥ ವರ್ಡ್ ಇರುತ್ತಲ್ಲ ಅದು ನೀಲಿ ಬಣ್ಣದಲ್ಲಿ ಕಾಣ್ತಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆರನೇ ಪ್ರಶ್ನೆ ಇರ್ತಿದೆ, ಎಕ್ಸೆಪ್ಟ್ ಫಾರ್ ದ ಡ್ಯಾಶ್ ಫಂಕ್ಷನ್ ಅ ಫಾರ್ಮುಲಾ ವಿತ್ ಅ ಲಾಜಿಕಲ್ ಫಂಕ್ಷನ್ ಶೋಸ್ ದ ವರ್ಡ್ ಟ್ರೂ ಆರ್ ಫಾಲ್ಸ್ ಆ್ಯಸ್ ಎ ರಿಸಲ್ಟ್. ಸೊ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಇಫ್. ಇನ್ನು ಏಳನೇ ಪ್ರಶ್ನೆ ಇರ್ತಿದೆ, ವಾಟ್ ಇಸ್ ದ ಲೂಕಪ್ ಫಂಕ್ಷನ್ ಡು? ಲೂಕಪ್ ಅನ್ನುವಂಥ ಫಂಕ್ಷನ್ ಏನು ಮಾಡುತ್ತೆ ಅಂತೇಳಿ. ಸರಿಯಾದ ಉತ್ತರ ಸಿ, ಫೈಂಡ್ಸ್ ರಿಲೇಟೆಡ್ ರೆಕಾರ್ಡ್ಸ್. ರಿಲೇಟೆಡ್ ರೆಕಾರ್ಡನ್ನು ಹುಡುಕುತ್ತೆ ಈ ಫಂಕ್ಷನ್. ಸೊ ಎಂಟನೇ ಪ್ರಶ್ನೆ ಇರ್ತಿದೆ, ದ ಶಾರ್ಟ್ಕಟ್ ಕೀ ಟು ರೀಪ್ಲೇಸ್ ದ ಡಾಟಾ ವಿತ್ ಅನದರ್ ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಈಸ್. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಂಟ್ರೋಲ್ ಪ್ಲಸ್ ಹೆಚ್. ಕಂಟ್ರೋಲ್ ಪ್ಲಸ್ ಹೆಚ್ ಅನ್ನುವಂಥ ಶಾರ್ಟ್ ಕೀ ಇದೆಯಲ್ಲ, ಇದು ಎಕ್ಸೆಲ್ ಸ್ಪ್ರೆಡ್ಶೀಟ್ನಲ್ಲಿ ರೀಪ್ಲೇಸ್ ಮಾಡೋದಕ್ಕೆ, ಡಾಟಾ ರಿಪ್ಲೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂಬತ್ತನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಈಸ್ ಯೂಸ್ಡ್ ಟು ಫೈಂಡ್ ದ ಹೈಯೆಸ್ಟ್ ನಂಬರ್ ಇನ್ ಅ ಸೀರೀಸ್ ಆಫ್ ನಂಬರ್ಸ್ ಅಂತಿದೆ. ಸರಿಯಾದ ಉತ್ತರ ಇದೊಂದು ಸೂತ್ರ ಆ್ಯಕ್ಚುಲಿ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹೈ B1:B3 ಎನ್ನುವಂಥ ಸೂತ್ರವನ್ನು ಹಾಕಬೇಕಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹತ್ತನೇ ಪ್ರಶ್ನೆ, ಇಫ್ ದ ವ್ಯಾಲ್ಯೂ ಇನ್ A1 ಈಸ್ MCQ ಆ್ಯಂಡ್ B1 ಈಸ್ ಕ್ವಶನ್ಸ್, ವಿಚ್ ಫಂಕ್ಷನ್ ವಿಲ್ ರಿಟರ್ನ್ MCQs ಎಟ್ ಕ್ವಶನ್ಸ್ ಇನ್ ಸೆಲ್ C1? ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಈಸ್ ಈಕ್ವಲ್ ಟು A1 ಪ್ಲಸ್ B1 ಅಂತಿದೆಯಲ್ಲ, ಇದು ಸರಿಯಾದ ಉತ್ತರ. 11ನೇ ಪ್ರಶ್ನೆ ಈ ರೀತಿ ಇದೆ, ಯು ಕ್ಯಾನ್ ಎಂಬೆಡ್ ದ MS ಆರ್ಗನೈಸರ್ ಚಾರ್ಟ್ ಇನ್ ಅ ಸ್ಲೈಡ್ ಬೈ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸ್ವಲ್ಪ ಲಾಂಗ್ ಆನ್ಸರ್ ಇದೆ, ಇದು ಸರಿಯಾಗಿ ನೋಡ್ಕೊಳ್ಳಿ. 12ನೇ ಪ್ರಶ್ನೆ, ದ ಆಟೋ ಶೇಪ್ ಟೂಲ್ ಪ್ರೊವೈಡ್ಸ್. ಆಟೋ ಶೇಪ್ ಟೂಲ್ ಏನನ್ನ ಪ್ರೊವೈಡ್ ಮಾಡುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಓನ್ಲಿ 3D ಶೇಪ್ಸನ್ನು ಇದು ಪ್ರೊವೈಡ್ ಮಾಡುತ್ತೆ. 13ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವೈಡ್ಸ್ ದ ಮೀನ್ಸ್ ಆಫ್ ಪ್ರಿಂಟಿಂಗ್ ಔಟ್ ಫೀಚರ್ಸ್ ನೋಟ್ ವಿತ್ ಅ ಮಿನಿಯೇಚರ್ ಸ್ಲೈಡ್ ಆನ್ ಅ ಪ್ರಿಂಟೆಡ್ ಪೇಜ್. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಡಿಯನ್ಸ್ ಲೇಔಟ್ಗೆ ಸಂಬಂಧಪಟ್ಟಿರ್ತಿದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 14ನೇ ಪ್ರಶ್ನೆ ಇರ್ತಿದೆ, ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಸಚ್ ಆಸ್ ಟೈಟಲ್ ಆ್ಯಂಡ್ ಸಬ್ ಟೈಟಲ್ ಟೆಕ್ಸ್ಟ್, ಪಿಕ್ಚರ್, ಟೇಬಲ್ಸ್ ಎಕ್ಸೆಟ್ರಾ ಈಸ್ ಕಾಲ್ಡ್. ಇದಕ್ಕೆ ನಾವು ಏನಂತ ಕರಿತೀವಿ? ಸೊ 14ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ, ಲೇಔಟ್ ಅಂತ ಕರಿತೀವಿ. ನೋಡಿ, ಅರೇಂಜ್ಮೆಂಟ್, ಎಲಿಮೆಂಟ್ ಅರೇಂಜ್ಮೆಂಟನ್ನು ಯಾವುದ್ಯಾವುದು, ಟೆಕ್ಸ್ಟು, ಪಿಕ್ಚರು ಮತ್ತು ಟೇಬಲ್ಸಿಗೆ ಸಂಬಂಧಪಟ್ಟಂಥ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂಥ ಎಲಿಮೆಂಟ್ಸ್ ಅರೇಂಜ್ಮೆಂಟನ್ನು ನಾವು ಲೇಔಟ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 15ನೇ ಪ್ರಶ್ನೆ, ವಿಚ್ ಶಾರ್ಟ್ ಕೀ ಇನ್ಸರ್ಟ್ ಅ ನ್ಯೂ ಸ್ಲೈಡ್ ಇನ್ ದ ಕರೆಂಟ್ ಪ್ರೆಸೆಂಟೇಷನ್? ಕರೆಂಟ್ ಪ್ರೆಸೆಂಟೇಷನಲ್ಲಿ ನ್ಯೂ ಸ್ಲೈಡನ್ನು, ಹೊಸ ಸ್ಲೈಡನ್ನು ಆ್ಯಡ್ ಮಾಡುವಂಥ ಒಂದು ಶಾರ್ಟ್ಕಟ್ ಕೀ ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಂಟ್ರೋಲ್ ಪ್ಲಸ್ ಎಮ್. ಕಂಟ್ರೋಲ್ ಪ್ಲಸ್ ಎಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆ ಈ ರೀತಿ ಇದೆ, ದ ಡ್ಯಾಶ್ ಪ್ರೋಗ್ರಾಮ್ ಕಂಪ್ರೆಸ್ ಲಾರ್ಜ್ ಫೈಲ್ ಇಂಟು ಸ್ಮಾಲರ್ ಫೈಲ್. ನೋಡಿ, ಕಂಪ್ರೆಸ್ಸಿಂಗ್ ಮಾಡುವಂತಹ ಒಂದು ಪ್ರೋಗ್ರಾಮ್ ಯಾವುದು ಅಂತೇಳಿ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, WinZip. ನೋಡಿ, ಜಿಪ್ ಫೈಲ್ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಅದು ಕಂಪ್ರೆಸ್ ಮಾಡಿ ಒಂದು ಜಿಪ್ ಫೈಲಲ್ಲಿ ಇಟ್ಟಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ 17ನೇ ಪ್ರಶ್ನೆ, ರೀಸೆಂಟ್ಲಿ ಡಿಲೀಟೆಡ್ ಫೈಲ್ಸ್ ಆರ್ ಸ್ಟೋರ್ಡ್ ಇನ್. ರೀಸೆಂಟಾಗಿ ಡಿಲೀಟ್ ಆಗಿರುವಂತಹ ಫೈಲ್ಗಳು ಎಲ್ಲಿರ್ತವೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, ರೀಸೈಕಲ್ ಬಿನ್ನಲ್ಲಿರುತ್ತೆ. ನೋಡಿ, ಈ ರೀಸೈಕಲ್ ಬಿನ್ನಿಂದ ಹೋಗಿ ವಾಪಸ್ಸಾಗಿ ಮತ್ತು ಆ ಡಿಲೀಟ್ ಆಗಿರೋ ಫೈಲನ್ನು ನಾವು ತಗೊಂಡು ಬರ್ಬೋದು. 18ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ರನ್ಸ್
ಆನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸರ್ವ್ಸ್ ಆಸ್ ಎ ಪ್ಲಾಟ್ಫಾರ್ಮ್ ಫಾರ್ ಅದರ್ ಸಾಫ್ಟ್ವೇರ್ ಟು ರನ್ ಆನ್. ಸೊ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 19ನೇ ಪ್ರಶ್ನೆ ಈ ರೀತಿ ಇದೆ, ಟು ಸೆಂಡ್ ಇಮೇಲ್ ವಿ ಯೂಸ್. ಇಮೇಲ್ನ ಸೆಂಡ್ ಮಾಡೋದಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ ಔಟ್ಲುಕ್ ಎಕ್ಸ್ಪ್ಲೋರನ್ನ ಯೂಸ್ ಮಾಡ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಯೋಸ್ ಈಸ್ ಯೂಸ್ಡ್ ಬೈ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್. ಎಕ್ಸೈನ್ ಬಿಯೋಸ್ ಅನ್ನೋದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಸೊ 21ನೇ ಪ್ರಶ್ನೆ ಈ ರೀತಿ ಇದೆ, ಇದು ಸಾಮಾನ್ಯ ಜ್ಞಾನ ಮತ್ತು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಾವು ನೋಡ್ತೀವಿ. ಈಗ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ನಾವು ಉತ್ತರ ಮಾತ್ರ ನೋಡ್ತಾ ಹೋಗೋಣ. ಮುಂದಿನ ದಿನಗಳಲ್ಲಿ ಇದನ್ನು ಸಾಲ್ವ್ ಮಾಡುವ ಪ್ರಯತ್ನವನ್ನು ಕೂಡ ಮಾಡೋಣ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 18%. 18%. ಪ್ರಶ್ನೆ ಸ್ವಲ್ಪ ಲಾಂಗ್ ಇದೆ, ಓದ್ಕೊಳ್ಳಿ. 22ನೇ ಪ್ರಶ್ನೆ, ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ 87 ವರ್ಷ ಆದರೆ 8 ವರ್ಷಗಳ ನಂತರ ಅವರ ವಯಸ್ಸಿನ ಒಟ್ಟು ಮೊತ್ತ ಎಷ್ಟು? 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 111 ವರ್ಷ. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂಥ ಎಲ್ಲ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನಾವು ಮೆಂಟಲ್ ಎಬಿಲಿಟಿ ಸೀರೀಸನ್ನು ಕೊಟ್ಟಿದ್ವಿ. ಮೆಂಟಲ್ ಎಬಿಲಿಟಿ ಸೀರೀಸ್, ಅದರಲ್ಲಿ 33 ವಿಡಿಯೋಗಳಿತ್ತು. ಈ ಸೀರೀಸ್ನಲ್ಲಿರುವಂಥ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವ ಎಲ್ಲ ಪ್ರಶ್ನೆಗಳು ಈ ಮೆಂಟಲ್ ಎಬಿಲಿಟಿ ಸೀರೀಸ್ನಲ್ಲೇ ಇರುವಂಥ ಪ್ರಶ್ನೆಗಳೇ ಆಗಿದ್ದಾವೆ. ನಿಮ್ಗೆ ಬೇಕಿದ್ದರೆ ಮೆಂಟಲ್ ಎಬಿಲಿಟಿ ಸೀರೀಸನ್ನು ಒಮ್ಮೆ ಹೋಗಿ ನೋಡಿ. ಎಲ್ಲ ಚಾಪ್ಟರ್ ಮೇಲೆ ಮಾದರಿ ಲೆಕ್ಕಗಳನ್ನು, ಎಕ್ಸಾಂಪಲ್ ಲೆಕ್ಕಗಳನ್ನು ಕೊಡಲಾಗಿದೆ. ಅದರ ಆಧಾರದ ಮೇಲೆ ಎಲ್ಲ ಪ್ರಶ್ನೆಗಳು ಬಂದಿದೆ ಅಂತ ಹೇಳ್ತಾ 23ನೇ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 22. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 5. ಆನ್ಸರ್ 5 ಇಸ್ ದ ರೈಟ್ ಆನ್ಸರ್. 25ನೇ ಪ್ರಶ್ನೆ, ಕ್ವಾಡ್ ಮತ್ತು 1-2 ಈ ಎರಡು ರಾಷ್ಟ್ರಗಳ ಗುಂಪುಗಳಲ್ಲಿ ಸಮಾನವಾಗಿರುವ ದೇಶಗಳು ಯಾವುದು? 25ನೇ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕಾ ಮತ್ತು ಭಾರತ. ಭಾರತ ಮತ್ತು ಅಮೇರಿಕಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಭಾರತದಲ್ಲಿ ಜನಸಂಖ್ಯೆಯ ಸಾಂದ್ರತೆ ಅಥವಾ ಜನಸಾಂದ್ರತೆ ಎಷ್ಟಿದೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ 1 ಕಿಲೋಮೀಟ್ರಿಗೆ 473.4 ಜನರು ಅಂತ ಇದ್ದಾರೆ. ಇನ್ನು 27ನೇ ಪ್ರಶ್ನೆ, ಶಿನ್ಬು ಅಬೆ ಅವರು ಜಪಾನ್ನಲ್ಲಿ ಎಷ್ಟು ಅವಧಿಗೆ ಪ್ರಧಾನಮಂತ್ರಿ ಆಗಿರ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ 4 ಅವಧಿಗೆ ಪ್ರಧಾನಮಂತ್ರಿ ಆಗಿದ್ದರು. ಇನ್ನು 28ನೇ ಪ್ರಶ್ನೆ, 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಸರಿ ಇದೆ. ಸ್ವಲ್ಪ ಓದ್ಕೊಳ್ಳಿ, ಪ್ರಶ್ನೆ ಸ್ವಲ್ಪ ದೊಡ್ಡ ಇದೆ, ಎರಡೂ ಸರಿ ಇದೆ ಇದು. 29ನೇ ಪ್ರಶ್ನೆ, ಇದನ್ನು ಹೊಂದಿಸಿ ಬರೀರಿ ಅಂತೇಳಿದೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 4 1 2 3. ಪಿಗೆ 4 ನೋಡಿ, ಪಿ. ನೆಕ್ಸ್ಟು ನೋಡಿ ಕ್ಯೂಗೆ 1 ಕ್ಯೂ, ಇನ್ನು ಆರ್ಗೆ 2 ಆರ್, ಇನ್ನು ಕೊನೆಯಲ್ಲಿ ಉಳಿದಿದ್ದು ಎಸ್ಗೆ 3 ಎಸ್. ಈ ರೀತಿ ಇದೆ. ಇನ್ನು 30ನೇ ಪ್ರಶ್ನೆ, ನಕ್ಷತ್ರವೊಂದು ಮಿನುಗುತ್ತಿರುವುದು ಯಾವ ಕಾರಣದಿಂದ? 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಕಿನ ವಕ್ರೀಭವನ. ವಾಯುಮಂಡಲದಲ್ಲಿನ ನಕ್ಷತ್ರದ ಬೆಳಕಿನ ವಕ್ರೀಭವನವೇ ನಕ್ಷತ್ರ ಮಿನುಗೋಗೆ ಕಾರಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 31ನೇ ಪ್ರಶ್ನೆ ಈ ರೀತಿ ಇದೆ. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೈವಿಕ ವರ್ಧನೆ. ಉತ್ತರವನ್ನು ಮಾತ್ರ ಹೇಳ್ತಿದ್ದೀವಿ. 32ನೇ ಪ್ರಶ್ನೆ ಈ ರೀತಿ ಇದೆ. ಜೀವಕೋಶಗಳಲ್ಲಿ ರಾಸಾಯನಿಕ ಶಕ್ತಿ ಇದರಿಂದ ಉಂಟಾಗುತ್ತೆ. ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಗೇನ್ IRCI. 34ನೇ ಪ್ರಶ್ನೆ, ಫೆಮೋವನ್ನು ಯಾವ ಹಿಂದಿನ ಕಾಯಿಲೆಯ ಬದಲಾಗಿ ಪರಿಚಯಿಸಲಾಯಿತು ಅಂತ ಕೇಳಿದ್ರೆ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಫೆರಾ. ಇನ್ನು 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಶಸ್ವಿನಿ ಯೋಜನೆ. ಇನ್ನು 36ನೇ ಪ್ರಶ್ನೆಯನ್ನು ನೋಡೋಣ. ಇದು ಕೂಡ ಹೊಂದಿಸಿ ಬರೆಯಿರಿ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 37ನೇ ಪ್ರಶ್ನೆ ಈ ರೀತಿ ಇದೆ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ. 37ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 2 ಮತ್ತು 3 ಇವೆರಡೂ ಕೂಡ ಸರಿ ಇದೆ. 2 ಮತ್ತು 3 ಸರಿ ಇದೆ. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. 2021ನೇ ವರ್ಷದಲ್ಲಿ ಭಾರತದ ಆಮದುಗಳ ಅತಿ ದೊಡ್ಡ ಪಾಲು ಬಂದಿರೋದು ಚೀನಾದಿಂದನೇ. ಆಮದು ಅಂದರೆ ನಾವು ರಿಸೀವಿಂಗ್ ಮಾಡ್ಕೊಳ್ತೀವಲ್ಲ ವಸ್ತುಗಳನ್ನು, ಅದು. ಇನ್ನು ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿ ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ ಯಾರು ಕೇಳಿದ್ರೆ 39th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ರಾಬರ್ಟ್ ಬ್ರೂಸ್ ಫೂಟ್. 39ನೇ ಪ್ರಶ್ನೆ ಆಯಿತು. 40ನೇ ಪ್ರಶ್ನೆ ನೋಡೋಣ. ವಿಹಾರಗಳನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯನ್ನು ಪರಿಶೀಲಿಸಿ ಸರಿಯಾಗಿದ್ದನ್ನು ಗುರುತಿಸಿ ಅಂತಿದೆ. ಸೊ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ
1, 2 ಮತ್ತು 4ನೇ ಆಪ್ಷನ್ಗಳು ಸರಿ ಇದೆ. 1, 2 ಮತ್ತು 4 ಸರಿ ಇದೆ. ಇನ್ನು 41ನೇ ಪ್ರಶ್ನೆ, ಇದು ಕೂಡ ಹೊಂದಿಸಿ ಬರೆಯಿರಿ, ತುಂಬ ಈಸಿಯಾಗಿರುತ್ತೆ. 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 1, 3, 4, 2. ಇನ್ನು 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಈ ಕಾಲಾನುಕ್ರಮದಲ್ಲಿ ಭಾರತವನ್ನು ಬಿಟ್ಟು ಹೋಗ್ತಾರೆ. ಇನ್ನು 43ನೇ ಪ್ರಶ್ನೆ, ರಸ್ತ್ಗೋಪ್ತಾರ್ ಅಥವಾ ಸತ್ಯ ಹೇಳುವವ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 44, ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಯಾವ ಕಾರಣ ನೀಡಿ ನಿರಾಕರಿಸುವಂತಿಲ್ಲ? 44ನೇ ಸರಿಯಾದ ಉತ್ತರ ಆಪ್ಷನ್ ಡಿ, ರಾಷ್ಟ್ರ ರಕ್ಷಣೆ ಕಾರಣ ನೀಡಿ ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ನಿರಾಕರಿಸುವಂತಿಲ್ಲ. 45ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರಪತಿಗಳು. 46ನೇ ಪ್ರಶ್ನೆ ಈ ರೀತಿ ಇದೆ, ರಾಜ್ಯಸಭೆಯಲ್ಲಿ ವಿವಿಧ ರಾಜ್ಯಗಳಿಂದ ಆರಿಸಿ ಬರುವ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಸಿ, 250. ಸೊ ಇನ್ನು 47ನೇ ಪ್ರಶ್ನೆ, ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿ ಈ ಕೆಳಗಿನ ಯಾವುದು ಇದಾಗುತ್ತೆ? ಆ್ಯಕ್ಚುಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಇದೆಯಲ್ಲ, ಇದು ವಿಧಿ 360ಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ತುರ್ತು ಪರಿಸ್ಥಿತಿ. ಬಟ್ ಭಾರತದಲ್ಲಿ ಇದುವರೆಗೂ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿಲ್ಲ. ಸೊ ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿ ಹಣಕಾಸಿನ ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಅಂದರೆ ಒಂದು ವೇಳೆ ನೌಕರರ ವೇತನ ಕಡಿಮೆ ಮಾಡಿದ್ರೆ ಕಡಿಮೆ ಮಾಡಬೇಕಾಗತ್ತೆ, ಕಡಿತಗೊಳಿಸಿದರೆ ಒಪ್ಕೊಳ್ಬೇಕಾಗತ್ತೆ, ನ್ಯಾಯಾಂಗ ಸದಸ್ಯರ ವೇತನ ಕೂಡ ಕಡಿಮೆ ಆಗ್ಬೋದು, ರಾಜಕಾರಣಿಗಳ ಮಂತ್ರಿಗಳು ಹೆಚ್ಚಿನ ಇದೊಂದು ಆಗಲ್ಲ. ಆ್ಯಕ್ಚುಲಿ ಸರಿಯಾದ ಉತ್ತರ ಇದಕ್ಕೆ ಹಣಕಾಸಿನ ನಿಯಮಗಳನ್ನು ನಾವು ಕ್ಯಾನನ್ಸನ್ನು ಅನುಸರಿಸಬೇಕಾಗತ್ತೆ. ಇನ್ನು 48ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಒಟ್ಟು ಡ್ಯಾಶ್ ರಾಷ್ಟ್ರ ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ? ಸೊ 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 22 ಭಾಷೆಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಉಪನದಿಗಳು ಬೆಳಗಾವಿ ಜಿಲ್ಲೆಯ ಯಾವ ಮುಖ್ಯ ನದಿಗೆ ಸೇರಿಕೊಳ್ತವೆ? 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಘಟಪ್ರಭಾ ನದಿಗೆ. ಇನ್ನು 50ನೇ ಪ್ರಶ್ನೆ ಈ ರೀತಿ ಇದೆ, ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಲಕ್ಷದ್ವೀಪ. ಅಂದಾಜಿನ ಪ್ರಕಾರ ಭೂಮಿಯ ಆಯಸ್ಸು ಎಷ್ಟು ವರ್ಷ? ಸರಿಯಾದ ಉತ್ತರ 4ರಿಂದ 6 ಬಿಲಿಯನ್ ವರ್ಷ. ಅಂದರೆ ಭೂಮಿಗೂ ಕೊನೆ ಅಂತೇಳಿ ಒಂದಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕಾಗತ್ತೆ. 52ನೇ ಪ್ರಶ್ನೆ, ಬೃಹತ್ ಪ್ರಮಾಣದಲ್ಲಿ ರೈಲ್ವೆ ನೆಟ್ವರ್ಕ್ ಹೊಂದಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಅಮೇರಿಕಾ. ಇನ್ನು 53ನೇ ಪ್ರಶ್ನೆ ಈ ರೀತಿ ಇದೆ, ಭಾರತದ ವಿದೇಶಿ ವ್ಯಾಪಾರದ ಎಷ್ಟು ಶೇಕಡ ಪ್ರಮಾಣ ಸಮುದ್ರದ ಮೂಲಕ ನಡೆಯುತ್ತೆ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಸಿ, 70% ವಿದೇಶಿ ವ್ಯಾಪಾರ ಸಮುದ್ರದ ಮೂಲಕ ನಡೆಯುತ್ತೆ. ಮಹಾಭಾರತ ನಾಟಕವನ್ನು ರೂಪದಲ್ಲಿ ನಿರ್ದೇಶಿಸಿದ, ಅಂದರೆ ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ ಪ್ರಸಿದ್ಧ ಬ್ರಿಟಿಷ್ ರಂಗ ನಿರ್ದೇಶಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಪೀಟರ್ ಬ್ರೂಕ್ ಎನ್ನುವಂತಹ ರಂಗ ನಿರ್ದೇಶಕ ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶನ ಮಾಡಿದ್ದ. ಇನ್ನು 55ನೇ ಪ್ರಶ್ನೆ, ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪ್ರವೇಶಿಸಿದ ಆಫ್ರಿಕಾ ಮತ್ತು ಅರಬ್ ಮೂಲದ ಮೊದಲ ಮಹಿಳೆ ಯಾರು ಅಂತೇಳಿ? 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅನ್ಸ್ ಜಬೀರ್ ಎನ್ನುವಂತಹ ಮಹಿಳೆ ಮೊದಲಿಗೆ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ನ ಫೈನಲ್ ಪ್ರವೇಶಿಸಿದ ಆಫ್ರಿಕಾ ಮತ್ತು ಅರಬ್ ಮೂಲದ ಮೊದಲ ಮಹಿಳೆ. 56ನೇ ಪ್ರಶ್ನೆ ಈ ರೀತಿ ಇದೆ, ಇತ್ತೀಚೆಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ವೀರೇಂದ್ರ ಹೆಗ್ಗಡೆಯವರು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಇತ್ತೀಚೆಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡರು. 57ನೇ ಪ್ರಶ್ನೆ, 2022ರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಪಡೆದಿರುವಂಥ ಸ್ಥಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, 8ನೇ ಸ್ಥಾನವನ್ನು ಪಡೆದಿದೆ. 58ನೇ ಪ್ರಶ್ನೆ ಈ ರೀತಿ ಇದೆ, ಪಿ ಕ್ಯೂಗಿಂತ ಶೇಕಡ 60 ಹೆಚ್ಚಾಗಿದ್ದು ಆರ್ಗಿಂತ 30ರಷ್ಟು ಹೆಚ್ಚಾಗಿರುತ್ತೆ. ಕ್ಯೂ ಮತ್ತು ಆರ್ನ ಅನುಪಾತ ಎಷ್ಟು ಕೇಳಿದ್ದಾರೆ? 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 13:16. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ವೈ, ವಿ ಮತ್ತು ಡಬ್ಲ್ಯೂ ಸಮಾನಾಂತರವಾಗಿರುತ್ತೆ. ಪ್ರಶ್ನೆ ಸ್ವಲ್ಪ ಲಾಂಗ್ ಇದೆ, ಓದ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಇನ್ನು 60ನೇ ಪ್ರಶ್ನೆ ಈ ರೀತಿ ಇದೆ, ಒಂದು ರೈಲು 3 ನಿಮಿಷ ತಡವಾಗುತ್ತೆ ಹಾಗೂ ಪ್ರತಿ ನಿಮಿಷಕ್ಕೆ 3 ಸೆಕೆಂಡ್ನಂತೆ ತಡ ಆಗೋದು ಮುಂದುವರಿಯುತ್ತೆ. 1 ಗಂಟೆ ಅವಧಿಗೆ ರೈಲು ಎಷ್ಟು ತಡ ಆಗುತ್ತೆ ಅಂತೇಳಿ ಕಂಡುಹಿಡಿಯ ಕೇಳಿದ್ದಾರೆ. ಸೊ 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 1140 ನಿಮಿಷ ತಡವಾಗಿ ಬರುತ್ತೆ. ಇನ್ನು 61ನೇ ಪ್ರಶ್ನೆ ಜನರಲ್ ಇಂಗ್ಲೀಷ್ ಇದೆ, ಚೂಸ್ ದ ಗ್ರಾಮೆಟಿಕಲ್ ಕರೆಕ್ಟ್ ಸೆಂಟೆನ್ಸ್ ಇದೆ. 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸರಳ ಡಸ್ ನಾಟ್ ನೋಸ್ ದ ರೂಲ್ಸ್ ಆಫ್ ದಿ ಕಂಪನಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಿಕ್ವೆಸ್ಟ್, ಮೇಕಿಂಗ್ ರಿಕ್ವೆಸ್ಟ್.
ಇನ್ ದ ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್ ದ ವರ್ಡ್ ಕುಡ್ ವುಡ್ ಮೇ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ರಿಕ್ವೆಸ್ಟ್. ಉದಾಹರಣೆಗೆ ಮೇ ಕಮ್ ಇನ್ ಸಾರ್ ಹೇಳ್ತೀವಲ್ಲ ಅದು. ಇನ್ನು ಸಿನ್ಸ್ ರಾಹುಲ್ ಡ್ಯಾಶ್ ದ ಮೂವಿ ಹಿ ಡಿಡ್ ನಾಟ್ ಅಕಂಪನಿ ಹಿಸ್ ಫ್ರೆಂಡ್ಸ್ ಟು ದ ಸಿನಿಮಾ. 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯಾಡ್ ವಾಚ್ಡ್. ಯಾಕಂದರೆ ಇದು ಪಾಸ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ನಲ್ಲಿರುವಂಥ ಒಂದು ವಾಕ್ಯ ಆಗಿದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಇರಬೇಕು ಅಂದರೆ ಹ್ಯಾಡ್ ವಾಚ್ಡ್, ಹ್ಯಾಡ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ವರ್ಬ್ ಇರಬೇಕಾಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 64ನೇ ಪ್ರಶ್ನೆ ದೇ ವೋಂಟ್ ಕ್ಯಾಚ್ ದ ಬರ್ಗ್ಲರ್ಸ್ ಅಂತಿದೆ. ಸರಿಯಾದ ಉತ್ತರ ನೋಡಿ ವಿಲ್ ದೇ. ಸರಿಯಾದ ಉತ್ತರ ಆಪ್ಷನ್ ಸಿ. 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಲ್ ದೇ. ನೋಡಿ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಕ್ವಶನ್ ಟ್ಯಾಗ್ ವಿಲ್ ದೇ ಆಗುತ್ತೆ. ಪೀಪಲ್ ಇನ್ ಮಲ್ನಾಡ್ ಕ್ಯಾರಿ ಡ್ಯಾಶ್ ಅಂಬ್ರೆಲಾ ವೆನ್ ಎವರ್ ದೇ ಗೋ ಔಟ್. 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಇದು ಆರ್ಟಿಕಲ್. ಸರಿಯಾದ ಉತ್ತರ ನೋಡಿ ಆ ಬರುತ್ತೆ. ಸೊ ಆ್ಯನ್ ಅಂಬ್ರೆಲಾ ಆಗುತ್ತೆ, ಅಂಬ್ರೆಲಾ. ಸೊ 66ನೇ ಪ್ರಶ್ನೆಗೆ ನೋಡೋಣ. 66ನೇ ಪ್ರಶ್ನೆ ದ ಗೌರ್ಮೆಂಟ್ ವರ್ಕ್ಡ್ ಹಾರ್ಡ್ ಟು ಬಿಲ್ಡ್ ಬ್ರಿಡ್ಜಸ್ ವಿತ್ ನೇಬರಿಂಗ್ ಕಂಟ್ರೀಸ್. ದ ಅಂಡರ್ಲೈನ್ ವರ್ಡ್ ಮೀನ್ಸ್ ಬಿಲ್ಡ್ ಬ್ರಿಡ್ಜಸ್ ಅನ್ನೋದು ಅಂಡರ್ಲೈನ್ ವರ್ಡ್ ಏನು ಕೇಳಿದ್ರೆ 66ನೇ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಎ ಇಂಪ್ರೂವ್ ರಿಲೇಷನ್. ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಬ್ರಾಡ್ ಅರ್ನ್ ಡ್ಯಾಶ್ ದೇ ಲರ್ನ್. ನೋಡಿ 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವೈಲ್. ಸ್ಟೂಡೆಂಟ್ ಸ್ಟಡಿಂಗ್ ಅಬ್ರಾಡ್ ಅರ್ನ್ ವೈಲ್ ದೇ ಆರ್ ಲರ್ನ್. ನೋಡಿ ನೆಕ್ಸ್ಟು 68ನೇ ಪ್ರಶ್ನೆ ಐದರ್ ಮೈ ಫಾದರ್ ಆರ್ ಮದರ್ ಡ್ಯಾಶ್ ಟು ಅಟೆಂಡ್ ದ ಪೇರೆಂಟ್ ಟೀಚರ್ ಮೀಟಿಂಗ್ ದಿಸ್ ಈವ್ನಿಂಗ್. 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಗೋಯಿಂಗ್. ಐದರ್ ಮೈ ಫಾದರ್ ಆರ್ ಮೈ ಮದರ್ ಈಸ್ ಗೋಯಿಂಗ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 69ನೇ ಪ್ರಶ್ನೆ ಇರ್ತಿದೆ ದ ಶ್ರೌಡ್ ಪೊಲೀಸ್ ಆಫೀಸರ್ ಡ್ಯಾಶ್ ದ ಪ್ಲೋ ಆಫ್ ದ ಟೆರರಿಸ್ಟ್. 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾ ಥ್ರೂ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ 70ನೇ ಪ್ರಶ್ನೆಗೆ ಆಪ್ಷನ್ ಡಿ ಇನ್. ಆ್ಯಡ್ ಸೂಟಬಲ್ ಪ್ರಿಫಿಕ್ಸ್ ನೋಡಿ ಇನ್ ಅಕ್ಯುರೇಸಿ ಅಂತ ಹೇಳ್ತೀವಲ್ಲ, ಇನ್ ಅಕ್ಯುರೇಸಿ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಅಥವಾ ಇನ್ ಅಕ್ಯುರೇಟ್ ಹೇಳ್ತೀವಲ್ಲ, ಇದು ಪ್ರಿಫಿಕ್ಸ್ ಇನ್. 71ನೇ ಪ್ರಶ್ನೆ ಇರ್ತಿದೆ ರವಿ ವೆಂಟ್ ಟು ದ ಡೆಂಟಿಸ್ಟ್. ಇದಕ್ಕೆ ಇಂಟರಾಗೇಟಿವ್ ಮಾಡಬೇಕಂದ್ರೆ 71ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್. 72ನೇ ಪ್ರಶ್ನೆ ಆ್ಯಡ್ ದ ಮೀನಿಂಗ್ಫುಲ್ ಸಫಿಕ್ಸ್ ಟು ದ ವರ್ಡ್ ರೇಡಿಯೇಟ್. ಸರಿಯಾದ ಉತ್ತರ ಆಪ್ಷನ್ ಡಿ ರೇಡಿಯೇಷನ್, ION ಆಗುತ್ತೆ. ಇದು ಆ್ಯಕ್ಚುಲಿ ಸಫಿಕ್ಸ್ ಇದು. ಇನ್ನು ದಿಸ್ ಫುಡ್ ಈಸ್ ಇನ್ಎಡಿಬಲ್ ಬಿಕಾಸ್ ಇಟ್ ಈಸ್ ಸ್ಟೇಲ್. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇದೊಂದು ಅಫಾರ್ಮೇಟಿವ್ ಸೆಂಟೆನ್ಸ್. 74ನೇ ಪ್ರಶ್ನೆ ಅ ಪರ್ಸನ್ ಹೂ ಈಸ್ ವಿಲ್ಲಿಂಗ್ ಟು ಟೇಕ್ ರಿಸ್ಕ್ ವೈಲ್ ಸ್ಟಾರ್ಟಿಂಗ್ ಆ ರನ್ನಿಂಗ್ ಬಿಸ್ನೆಸ್ ಈಸ್ ಆ್ಯಂಡ್ ಡ್ಯಾಶ್. ಇದಕ್ಕೆ ನೋಡಿ ಇಲ್ಲಿ ಸ್ಪೆಲ್ಲಿಂಗನ್ನು ನಾವು ಸರಿಯಾಗಿ ನೋಡಿ ಹೇಳಬೇಕಾಗುತ್ತೆ. 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಟರ್ಪ್ರೆನರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಂಟರ್ಪ್ರೆನರ್ ಅಂತ ಹೇಳ್ತೀವಿ. 75ನೇ ಪ್ರಶ್ನೆ ಯು ಓಪನ್ ದ ಡೋರ್ ಪ್ಲೀಸ್. ನೋಡಿ ಇದನ್ನು ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವೆಶನ್ ಕ್ಯಾನ್ ರಿಪ್ಲೇಸ್ ದ ಎಬೋ ಸ್ಟೇಟ್ಮೆಂಟ್ ಆ್ಯಸ್ ಎ ಪೊಲೈಟ್ ರಿಕ್ವೆಸ್ಟ್. ಪೊಲೈಟ್ ರಿಕ್ವೆಸ್ಟನ್ನು ಮಾಡುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. 75ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ ಯು ಓಪನ್ ದ ಡೋರ್. ನೀನು ಓಪನ್ ಮಾಡ್ತೀಯ ಡೋರ್ ಅಂತೇಳಿ. ಮಸ್ಟ್ ಆಗಲ್ಲ, ಶುಡ್ ಆಗಲ್ಲ, ಆಟ್ ಯು ಟು ಆಗಲ್ಲ, ಕ್ಯಾನ್ ಯು ಓಪನ್ ದ ಡೋರ್ ಇದು ರಿಕ್ವೆಸ್ಟ್ ಆಗುತ್ತೆ, ಪೊಲೈಟ್ ರಿಕ್ವೆಸ್ಟ್ ಆಗುತ್ತೆ. 76ನೇ ಪ್ರಶ್ನೆ ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ಪೇರ್ ವರ್ಡ್ಸ್ ಫ್ರಮ್ ದ ಫಾಲೋಯಿಂಗ್. ಪ್ರನೌನ್ಸ್ ಪ್ರನೌನ್ಸ್ ಅಂತ ಹೇಳ್ತೀವಿ, ಬಟ್ ವರ್ಡ್ ಬರಿಬೇಕಾದ್ರೆ ನಾವು ಪ್ರನೌನ್ಸ್ ಅಂತಲೇ ಬರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೊನೌನ್ಸಿಯೇಷನ್ ಹೇಳೋದು ಪ್ರೊನೌನ್ಸಿಯೇಷನ್, ಬರೆಯೋದು ಪ್ರನೌನ್ಸ್. 77ನೇ ಪ್ರಶ್ನೆ ಪಾರ್ಡನ್ ಮೀ ಇನ್ ಕಾನ್ವರ್ಸೇಷನ್ ಈಸ್ ಯೂಸ್ಡ್ ಫಾರ್. ಪಾರ್ಡನ್ ಮೀ ಅಂತೇಳಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ರಿಕ್ವೆಸ್ಟಿಂಗ್ ಟು ರಿಪೀಟ್ ವಾಟ್ ಹ್ಯಾಸ್ ಬೀನ್ ಸೆಡ್. ಸೊ ನೆಕ್ಸ್ಟ್ ಕ್ವಶನ್ 78 ಹಿ ವಾಸ್ ಡ್ಯಾಶ್ ಕನ್ಸ್ಯೂಮ್ಡ್ ವಿತ್ ಫಿಲಾಂಥ್ರಪಿ ಡ್ಯಾಶ್ ಹಿ ಗೇವ್ ಅವೇ ಎವ್ರಿಥಿಂಗ್ ಟು ಚಾರಿಟಿ. 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೋ ದಟ್. 79ನೇ ಪ್ರಶ್ನೆ ನೋಡೋಣ. ದೇರ್ ವುಡ್ ಬಿ. ನೋಡಿ ಇದು ಆ್ಯಕ್ಚುಲಿ ದೇರ್ ವುಡ್ ಬಿ, ಇದು 79ಕ್ಕೆ ಅಲ್ಲಿ ಹೇಳ್ತಾನೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ ದೇರ್ ವುಡ್ ಬಿ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋದು ಏನಂತ ಕೇಳ್ತಾನೆ ದೇರ್ ವುಡ್ ಬಿ ಅಂತೇಳಿ ಆಗುತ್ತೆ. 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು 80 ಅನ್ ಅಫಿಷಿಯಲ್ ಲೆಟರ್ ಡಿಮ್ಯಾಂಡ್ಸ್ ಯೂಸ್ ಆಫ್ ಡ್ಯಾಶ್ ಲ್ಯಾಂಗ್ವೇಜ್. ಅಫಿಷಿಯಲ್ ಲೆಟ್ರಲ್ಲಿ ಏನಿರುತ್ತೆ ಫಾರ್ಮಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 81ನೇ ಪ್ರಶ್ನೆ
ಆ್ಯಕ್ಚುಲಿ ಸಾಮಾನ್ಯ ಕನ್ನಡವನ್ನು ನಾವು ಈಗ ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಗಳನ್ನು 81ರಿಂದ 100ರವರೆಗಿನ ಪ್ರಶ್ನೆಗಳು. ಸೊ ಕೆಳಗಿನವುಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗವಲ್ಲ? ಸೊ 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತಂದೆ. ಇದು ನಿತ್ಯ ನಪುಂಸಕ ಅಲ್ಲ, ಇದು ಪುನ್ನಪುಂಸಕ ಆಗುತ್ತೆ. ಅಂದರೆ ಪುರುಷವಾಚಕ ಮತ್ತು ನಪುಂಸಕವನ್ನು ಹೇಳುವಂಥ ಇದು ತಂದೆ ಅನ್ನೋದು. ಇನ್ನು 82ನೇದು ವಾಚ್ಯಲಿಂಗಕ್ಕೆ ಉದಾಹರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಒಳ್ಳೆಯ. ಇನ್ನು 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನ. ಇದರಲ್ಲಿ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ಸೂಚಿಸುವ ವಿಭಕ್ತಿ ಎ ಇದೆಯಲ್ಲ, 83ನೇದಕ್ಕೆ ಸರಿಯಾದ ಉತ್ತರ ಸಂಬೋಧನ. ಎ ಮತ್ತು ಇರ ಅಂತ ಹೇಳ್ತೀವಿ. ಎ ಮತ್ತು ಇರ ಅನ್ನೋದು ನಾವು ಹಳೆಗನ್ನಡದಲ್ಲಿ ನೋಡ್ತೀವಿ. ಎ ಅನ್ನೋದು ಹೊಸಗನ್ನಡದ ರೂಪದಲ್ಲಿ ಬಳಸುವಂಥ ವಿಭಕ್ತಿ ಪ್ರತ್ಯಯ. ಇನ್ನು 84ನೇ ಪ್ರಶ್ನೆ ನಿಮಗೆ ಶುಭವಾಗಲಿ ಅನ್ನೋದು ಯಾವುದು? ವಿದ್ಯಾರ್ಥಕನ, ಸಂಭವನಾರ್ಥಕನ, ಇದು ಯಾವುದು ಕೇಳಿದ್ರೆ 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯಾರ್ಥಕ ರೂಪ. ಇದು ಅಲಿ ಅನ್ನೋದು ಇದೆಯಲ್ಲ, ಇದು ವಿದ್ಯಾರ್ಥಕ ರೂಪ. ಇನ್ನು ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತು, ಇದು ಅಡಿಗೆರೆ ಎಳೆಯುವುದು ಅನುಕರಣಾವ್ಯಯ. ಗುಡುಗುಡು ಅನ್ನೋದು ಅನುಕರಣಾವ್ಯಯ. ಇನ್ನು 86ನೇ ಪ್ರಶ್ನೆ ಭೂಮಿ ಈ ಪದವು ಡ್ಯಾಶ್ ಭಾಷೆಗೆ ಸೇರಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಸ್ಕೃತ ಭಾಷೆಗೆ ಸೇರಿರುವಂತಹ ಪದ ಇದು ಭೂಮಿ ಅನ್ನೋದು. ಇನ್ನು ದ್ವಿರುಕ್ತಿಗೆ ಉದಾಹರಣೆ ಬೇಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬ್ಯಾಸಗಿ ಇದರ ಗ್ರಾಂಥಿಕ ರೂಪ ಬೇಸಿಗೆ. ಬ್ಯಾಸಿಗೆ ಅಂದರೆ ಬೇಸಿಗೆ. ಇನ್ನು 89ನೇ ಪ್ರಶ್ನೆ ಕಬ್ಬಿಗ ಪದದ ಸಮಾನಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕವಿ. ನಿಮ್ಮ ಹೆಸರು ಏನು? ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ. ತುಂಬ ಈಸಿಯಾಗಿರೋ ಪ್ರಶ್ನೆ ಇದು. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. 91ನೇ ಪ್ರಶ್ನೆ ಕೆಳಗಿನವುಗಳ ವ್ಯಾಕರಣದಲ್ಲಿ ಸರಿಯಾದ ಆಯ್ಕೆ ಯಾವುದು? ನೋಡಿ, ಸ್ವಚ್ಛ ಭಾರತ ಅಭಿಯಾನ ಅಲ್ಲ, ಸ್ವಚ್ಛ ಭಾರತ ಅಭಿಯಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವಚ್ಛ ಭಾರತ ಅಭಿಯಾನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಭರತ ಆಗಿದೆ, ಇಲ್ಲಿ ಅಭಿಯಾನ ಇದು ಆಗಿದೆ, ತಪ್ಪಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ RSQP ಅಂದರೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ. ಇನ್ನು ಕನ್ನಡದ ರತ್ನತ್ರಯರು, ತುಂಬ ಈಸಿಯಾಗಿರೋ ಪ್ರಶ್ನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಂಪ, ಪೊನ್ನ, ರನ್ನ ಇವರು ಕನ್ನಡದ ರತ್ನತ್ರಯರು. ಇನ್ನು 94ನೇ ಪ್ರಶ್ನೆ ಕರ್ನಾಟಕದ ಕಬೀರ ಅಂತೇಳಿ ಕರೆಸ್ಕೊಂಡವರು ಯಾರು? 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂತ ಶಿಶುನಾಳ ಶರೀಫ. ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ. ನೋಡಿ, ಈ ರೀತಿ ಸಾಮಾನ್ಯವಾಗಿ ಅನೇಕ ಒತ್ತಕ್ಷರಗಳು, ದೀರ್ಘಗಳು ಇವನ್ನ ಬಳಸಿ ಕವಿತೆಯನ್ನು ರಚನೆ ಮಾಡಿದ ಕವಿಯೇ JP ರಾಜರತ್ನಂ. ನೋಡಿ, ರತ್ನನ ಪದಗಳು ಅಂಥೇಳಿ ಇವರು ರತ್ನನ ಪದಗಳು ಮತ್ತು ನಾಗನ ಪದಗಳು ಅಂಥೇಳಿ ಕವನ ಸಂಕಲನವನ್ನು ಹೊರಡಿಸ್ತಾರೆ. ಅದರಲ್ಲೂ ಇವರು ಈ ರೀತಿಯ ಪದ ಪ್ರಯೋಗ ಮಾಡಿ ಕವಿತೆಗಳನ್ನು ರಚಿಸ್ತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 96ನೇ ಪ್ರಶ್ನೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಯಾವುದು ಕೇಳಿದ್ರೆ ಆಪ್ಷನ್ ಡಿ ಸ್ವರ. ಇನ್ನು 97ನೇ ಪ್ರಶ್ನೆ ಲೋಪಸಂಧಿಗೆ ಉದಾಹರಣೆ. ಸರಿಯಾದ ಉತ್ತರ ನಾವು ಪ್ಲಸ್ ಎಲ್ಲ ನಾವೆಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 98ನೇ ಪ್ರಶ್ನೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕ ಹೊಯ್ದ ಈ ಸಾಲನ್ನ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಮನೆಯ ಅನ್ನೋದೇನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಮವಾಚಕ. ಇದು ಹೆಸರನ್ನು ಹೇಳೋದು ಇದು. ಇನ್ನು 99ನೇ ಪ್ರಶ್ನೆ ಯೋಗಿ ಡ್ಯಾಶ್ ನಾಮಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾಗಿದೆ. ಕೊನೆಯ ಪ್ರಶ್ನೆ ಅಕ್ಕ ಈ ಪದದ ಬಹುವಚನ ರೂಪ ಅಕ್ಕಂದಿರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದು KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಅಂಶಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ.